ಗೆ ಸ್ವಾಗತ. ನಾನು ನವಿತಾ ಜೈನ್. ಉಕ್ರೇನ್ನಿಂದ ಭಾರತೀಯರನ್ನ ಕರೆತರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರೊಮೇನಿಯಾ ಮೂಲಕ ವಿಶೇಷ ವಿಮಾನದಲ್ಲಿ ಅಲ್ಲಿರುವಂತಹ ಭಾರತೀಯ ನಾಗರಿಕರನ್ನ ಇಲ್ಲಿಗೆ ಕರೆತರಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಉಕ್ರೇನ್ ಗಡಿಗೆ ಭಾರತೀಯರನ್ನ ಕರೆತರ್ತಾ ಇದ್ದಾರೆ ಅಧಿಕಾರಿಗಳು. ರೊಮೇನಿಯಾ ಮೂಲಕ ವಿಶೇಷ ವಿಮಾನದಲ್ಲಿ ಬರಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ರಾತ್ರಿ ರೊಮೇನಿಯಾಗೆ ತೆರಳಲಿದೆ 2 ವಿಶೇಷ ವಿಮಾನಗಳು. ನಾಳೆ 2 ವಿಶೇಷ ವಿಮಾನದ ಮೂಲಕ ಭಾರತೀಯರನ್ನ ಅಲ್ಲಿಂದ ವಾಪಸ್ ಕರೆತರಲಾಗುತ್ತೆ. ಉಕ್ರೇನ್ನಿಂದ ರೊಮೇನಿಯಾಗೆ ತೆರಳಿ ಅಲ್ಲಿಂದ ಭಾರತಕ್ಕೆ ಕರೆತರಲಾಗುತ್ತೆ. ಉಕ್ರೇನ್ನಲ್ಲಿ ಸಿಲುಕಿರುವಂತಹ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಕ್ರಮವನ್ನ ಕೈಗೊಳ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ಈಗಾಗಲೇ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಅವರನ್ನ ಸೇಫ್ ಆಗಿ ಭಾರತಕ್ಕೆ ಕರೆತರಬೇಕು ಭಾರತೀಯರನ್ನ ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ರೊಮೇನಿಯಾಗೆ 2 ವಿಶೇಷ ವಿಮಾನ ತೆರಳಲಿದ್ದು, ನಾಳೆ 2 ವಿಶೇಷ ವಿಮಾನದ ಮೂಲಕ ಭಾರತೀಯರನ್ನ ಕರೆತರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣಾ ಕಾರ್ಯದ ತಯಾರಿ ಭರದಿಂದ ಸಾಗಿದೆ. 2 ವಿಶೇಷ ವಿಮಾನಗಳ ಮೂಲಕ ಅಲ್ಲಿರುವಂತಹ ಭಾರತೀಯರನ್ನ, ಅಲ್ಲಿ ಸಿಲುಕಿರುವ ಭಾರತೀಯರನ್ನ ಇಲ್ಲಿಗೆ ಕರೆತರಲಾಗುತ್ತೆ. ಆಲ್ಮೋಸ್ಟ್ ಈಗಾಗಲೇ ಬೇರೆ ಬೇರೆ ರೀತಿಯಾಗಿ ಪ್ರಯತ್ನಗಳನ್ನ ಮಾಡಲಾಗ್ತದೆ. ಆಲ್ಮೋಸ್ಟ್ ಒಂದು 4 ಪ್ರತ್ಯೇಕ ತಂಡಗಳನ್ನ ಕೂಡ ರಚನೆ ಮಾಡಿದೆ ಭಾರತೀಯ ರಾಯಭಾರ ಕಚೇರಿ. ಸೊ 4 ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಿ ಅವು 4 ದೇಶಗಳ ಮೂಲಕ ಕರೆತರುವಂತಹ ಪ್ರಯತ್ನಗಳನ್ನ ಕೂಡ ನಡೆಸಲಾಗ್ತಾ ಇದೆ. ಉಕ್ರೇನ್ ಗಡಿಗೆ ತೆರಳಲಿದೆ ಈ ಒಂದು ತಂಡಗಳು. ಆ ನಂತರ ಭಾರತೀಯರನ್ನ ರಕ್ಷಣೆ ಮಾಡಲಿದೆ. ಗಡಿಗೆ ತೆರಳಂತಹ ಭಾರತೀಯರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು, ಅಲ್ಲಿರುವಂತಹ ಭಾರತೀಯರನ್ನ ಹೇಗೆ ಬೇರೆ ಬೇರೆ ಕಡೆಗಳಲ್ಲಿರುವಂತಹ ಭಾರತೀಯರ ರಕ್ಷಣೆ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನು ಕೂಡ ಆಲ್ರೆಡಿ ಈಗಾಗಲೇ ಸಿದ್ಧಪಡಿಸಿಕೊಳ್ಳಲಾಗಿದೆ. ಒಂದು ಕಡೆ ಈಗಾಗಲೇ ಹಂಗೇರಿ ಹಾಗೂ ರೊಮೇನಿಯಾ ಗಡಿಯಿಂದ ಸ್ಥಳಾಂತರ ಪ್ರಕ್ರಿಯೆ ಕೈಗೊಳ್ಳಲು ಆಲ್ರೆಡಿ ಈಗಾಗಲೇ ಸರ್ಕಾರ ನಿರ್ಧಾರವನ್ನು ಕೂಡ ಮಾಡಿದೆ. ಸೊ 2 ವಿಶೇಷ ವಿಮಾನದ ಮೂಲಕ ವಾಪಸ್ ಕರೆತರಲಾಗುತ್ತೆ. ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯ ರಕ್ಷಣೆಗೆ ಆಲ್ರೆಡಿ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದ್ದು, ಈಗಾಗಲೇ 3 ತಂಡಗಳಲ್ಲಿ ಉಕ್ರೇನ್ನಲ್ಲಿರುವ ಭಾರತೀಯರನ್ನ ಕರೆತರೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ವಿಮಾನ ಹಾರಾಟ ಇಲ್ಲದೆ ಇರೋದ್ರಿಂದ ನೆರೆ ದೇಶಗಳ ಮೂಲಕ ವಾಪಸ್ ಅವರನ್ನ ಕರೆತರಲಾಗತ್ತೆ. ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಈ ಒಂದು ಭಾರತೀಯ ರಾಯಭಾರ ಕಚೇರಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು, ಪ್ರಮುಖವಾಗಿ ಪೋಲೆಂಡ್ ಆಗಿರ್ಬೋದು, ಸ್ಲೋವಾಕಿಯಾ ಆಗಿರ್ಬೋದು, ರೊಮೇನಿಯಾ ಆಗಿರ್ಬೋದು, ಹಂಗೇರಿ ದೇಶಗಳ ಗಡಿ ಭಾಗಕ್ಕೆ ಬರುವಂತೆ ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಈಗಾಗಲೇ ಹೇಳಿದೆ ಭಾರತೀಯರಿಗೆ. ಇನ್ನು ಪೋಲೆಂಡ್, ರೊಮೇನಿಯಾ, ಹಂಗೇರಿ ಮೂಲಕ ವಾಪಸ್ ಆಗಲಿದ್ದು, ಕೀವ್ ನಗರದಿಂದ ನೆರೆ ದೇಶಗಳಿಗೆ ತೆರಳಿ ಅಲ್ಲಿಂದ ಅವರನ್ನ ಭಾರತಕ್ಕೆ ಸೇಫ್ ಆಗಿ ಕರ್ಕೊಂಡು ಬರಲಾಗುತ್ತೆ. ಕೀವ್ನಿಂದ ಭೂಮಾರ್ಗದಲ್ಲಿ, ಯಾಕಂದ್ರೆ ಯಾವುದೇ ರೀತಿಯಂತ ಫ್ಲೈಟ್ ಓಡಾಡ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನೆರೆ ದೇಶಕ್ಕೆ ಹೋಗಲಿದೆ ಟೀಮ್. 3 ದೇಶಗಳಿಂದ ದೆಹಲಿಗೆ ವಿಮಾನದ ಮೂಲಕ ಬರಲಿದೆ ಈ 3 ಟೀಮ್. ಭಾರತೀಯರ ರಕ್ಷಣೆಗೆ 3 ಟೀಮ್ ಆಲ್ರೆಡಿ ರೆಡಿ ಮಾಡಿದೆ ಕೇಂದ್ರ ಸರ್ಕಾರ. 1,000 ಭಾರತೀಯ ವಿದ್ಯಾರ್ಥಿಗಳ ರಕ್ಷಣೆಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಈ 3 ತಂಡಗಳನ್ನ ನೋಡೋಣ, ಹೇಗ್ ಬರ್ತಾರೆ ಬೇರೆ ಬೇರೆ ದೇಶಗಳ ಮೂಲಕ ಅಂತ ನೋಡೋದಾದ್ರೆ, ಪೋಲೆಂಡ್ ಮೂಲಕ ಭಾರತಕ್ಕೆ ಬರಲಿದೆ ಒಂದು ಟೀಮ್. ಉಕ್ರೇನ್ನ ಕ್ರಾಕೋವಿಕ್ ಗಡಿ ಮೂಲಕ ಮೊದಲ ಟೀಮ್ ಪೋಲೆಂಡ್ಗೆ ಎಂಟ್ರಿ ಆಗುತ್ತೆ. ಸುಮಾರು 11ರಿಂದ 12 ಗಂಟೆಗಳ ಕಾಲ ಭೂಮಾರ್ಗದಲ್ಲೇ ಈ ಟೀಮ್ ಪೋಲೆಂಡ್ಗೆ ಹೋಗುತ್ತೆ. ಸುಮಾರು 784 ಕಿಲೋಮೀಟರ್ ಭೂಮಾರ್ಗದಲ್ಲಿ ಹೋಗಿ ಬಳಿಕ ಪೋಲೆಂಡ್ನಿಂದ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಭಾರತೀಯರು ಬಂದಿಳಿಯಲಿದ್ದಾರೆ. ಇದು ಪೋಲೆಂಡ್ ಟು ಭಾರತದ ಒಂದು ತಂಡದ ಯಾವ ರೀತಿಯಾಗಿ ಅವರನ್ನ ಕರ್ಕೊಂಡು ಬರಬೇಕು ಭಾರತೀಯರನ್ನ ಅನ್ನುವಂತಹ ಒಂದು ತಂಡ ಈ ಮಾರ್ಗದ ಮೂಲಕ ಬರುವಂತದ್ದು. ಪೋಲೆಂಡ್ನಿಂದ ನಂತರ ದೆಹಲಿಗೆ ವಿಮಾನದ ಮೂಲಕನೇ ಪ್ರಯಾಣವನ್ನ ಮಾಡಲಾಗುತ್ತೆ. ಸೊ 2ನೇ ತಂಡ ಹೇಗೆ ಅಂತ ನೋಡೋದಾದ್ರೆ, ರೊಮೇನಿಯಾ ಮೂಲಕ ಭಾರತಕ್ಕೆ ಬರಲಿದೆ 2ನೇ ಟೀಮ್. ಸುಕೇವಾ ಗಡಿ ಮೂಲಕ ರೊಮೇನಿಯಾಗೆ ಬರುತ್ತೆ 2ನೇ ಟೀಮ್, ಎಂಟ್ರಿ ಆಗುತ್ತೆ. ಆನಂತರ ರೊಮೇನಿಯಾಗೆ 14 ಗಂಟೆಗಳ ಪ್ರಯಾಣ ಇರುತ್ತೆ. 884 ಕಿಲೋಮೀಟರ್ ರಸ್ತೆ ಮಾರ್ಗದಲ್ಲಿ ಪ್ರಯಾಣವನ್ನ ಮಾಡಬೇಕು. ರೊಮೇನಿಯಾದಿಂದ ದೆಹಲಿಗೆ ವಿಶೇಷ ವಿಮಾನದ ಮೂಲಕ ಪ್ರಯಾಣವನ್ನು ಬೆಳೆಸಿ ಆನಂತರ ಇಲ್ಲಿಗೆ ಕರ್ಕೊಂಡು ಬರಲಾಗತ್ತೆ. ಸೊ ಇದು ರೊಮೇನಿಯಾ ಟು ಭಾರತ, ಈ ಒಂದು ಮಾರ್ಗದ ಮೂಲಕ ಕೂಡ ಭಾರತೀಯರನ್ನ ಕರೆತರುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಸುರಕ್ಷಿತವಾಗಿ ಕರೆತರುವಂತಹ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಮಾಡಲಾಗಿದೆ. ಇನ್ನು 3ನೇ ತಂಡ ನೋಡೋದಾದ್ರೆ, ಹಂಗೇರಿ ಮೂಲಕ ಭಾರತಕ್ಕೆ ಕರ್ಕೊಂಡು ಬರುವಂತಹದ್ದು. ಝೊಹೋನಿ ಗಡಿ ಮೂಲಕ ಹಂಗೇರಿಗೆ ಎಂಟ್ರಿಯನ್ನ ಕೊಡ್ತಾರೆ. ಹಂಗೇರಿಗೆ ಇಲ್ಲಿ 15ರಿಂದ 16 ಗಂಟೆಗಳ ಪ್ರಯಾಣ ಇದೆ. ಇದು ಸ್ವಲ್ಪ ದೂರನೇ, 1118 ಕಿಲೋಮೀಟರ್ ರಸ್ತೆ ಮಾರ್ಗದಲ್ಲಿ ಪ್ರಯಾಣವನ್ನ ಮಾಡಬೇಕು. ಹಂಗೇರಿಯಿಂದ ನಂತರ ಅಲ್ಲಿಗೆ ರೀಚ್ ಆದ್ಮೇಲೆ ಹಂಗೇರಿಯಿಂದ ದೆಹಲಿಗೆ ವಿಶೇಷ ವಿಮಾನದಲ್ಲಿ ಪ್ರಯಾಣವನ್ನ ಮಾಡಿ ಅವರನ್ನ ಭಾರತಕ್ಕೆ ಕರೆತರಲಾಗುತ್ತೆ. ಸೊ ಈಗ
ಈ 3ರಿಂದ 4 ತಂಡಗಳನ್ನು ಆಲ್ರೆಡಿ ರಚನೆ ಮಾಡಿದೆ ಕೇಂದ್ರ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಆಲ್ರೆಡಿ ರಾಯಭಾರ ಕಚೇರಿ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದೆ, ಹೇಗೆ ಅವರನ್ನ ಸೇಫ್ ಆಗಿ ಕರ್ಕೊಂಡು ಬರುವಂತದ್ದು ಬೇರೆ ಬೇರೆ ದೇಶಗಳ ಮೂಲಕ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಹಂಗೇರಿ ರಾಯಭಾರ ಕಚೇರಿ ಆಗಿರ್ಬೋದು, ರೊಮೇನಿಯಾ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಈಗ ಸ್ಥಳಾಂತರ ಪ್ರಕ್ರಿಯೆ ಕೈಗೊಳ್ಳುವುದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಪ್ರಮುಖವಾಗಿ ಭಾರತೀಯರ ಸ್ಥಳಾಂತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿಮಾನ ಪ್ರಯಾಣದ ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಮೂಲಕ ಉಕ್ರೇನ್ನಲ್ಲಿ ಸಿಲುಕಿರುವವರನ್ನ ಉಚಿತವಾಗಿ ಭಾರತಕ್ಕೆ ಸ್ಥಳಾಂತರ ಮಾಡಲಾಗತ್ತೆ ಅನ್ನುವಂತಹ ಹೇಳಿಕೆಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಆ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಈಗ ಸಾಕಷ್ಟು ಜನ ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ರು, ಭಾರತೀಯರು ಹೇಳ್ತಾ ಇದ್ರು, ನಮ್ಮನ್ನೇ ಹೇಗಾದ್ರೂ ಮಾಡಿ ಒಂದ್ಸಲ ಕರ್ಕೊಂಡ್ ಬನ್ನಿ, ಸೇಫ್ ಮಾಡಿ ಅನ್ನುವಂತಹ ಮಾತನ್ನ ಸಾಕಷ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಅವರ ಪೇರೆಂಟ್ಸ್ ಅಲ್ಲಿ ಯಾರ್ಯಾರಿದಾರಲ್ಲ ಕೂಡ ಅವರ ಪೇರೆಂಟ್ಸ್ ಅವರ ಫ್ಯಾಮಿಲಿ ಮೆಂಬರ್ಸ್ ಅದನ್ನೇ ಬೆಗ್ ಮಾಡ್ತಾ ಇದ್ರು, ಅದನ್ನೇ ಹೇಳ್ತಾ ಇದ್ರು, ನಮ್ಗೆ ಸರ್ಕಾರ ಈ ರೀತಿಯಂತಹ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು, ನಮ್ಮವರನ್ನು ಕರೆತರುವಂತಹ ಪ್ರಯತ್ನಗಳು ಮಾಡಬೇಕು ಅಂತ. ಸೊ ಅಂತಹ ಎಲ್ಲ ಪ್ರಯತ್ನಗಳನ್ನ ಈಗ ಭಾರತ ಸರ್ಕಾರ ಮಾಡ್ತಾ ಇದೆ. ಬೇರೆ ಬೇರೆ ದೇಶಗಳ ಜೊತೆಗೆ ಈಗ ಕಾಂಟ್ಯಾಕ್ಟ್ ಅಲ್ಲಿ ಇದ್ಕೊಂಡು ಹೇಗೆ ಅವರನ್ನ ವಿಮಾನದಿಂದ ಮೂಲಕ ಕರ್ಕೊಂಡು ಬರೋದಕ್ಕೆ ಆಗೋದಿಲ್ಲ, ಅಲ್ಲಿಂದನೇ ಉಕ್ರೇನ್ನಿಂದನೇ ಎಲ್ಲ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ, ಅದು ಕೂಡ ಎಲ್ಲರಿಗೂ ಗೊತ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಮೊದಲು ರಸ್ತೆ ಮಾರ್ಗದ ಮೂಲಕ ಕರ್ಕೊಂಡು ಬಂದು ಆ ನಂತರ ಬೇರೆ ಬೇರೆ ದೇಶಗಳಿಂದ ಫ್ಲೈಟ್ ಮೂಲಕ ಕರ್ಕೊಂಡು ಬರಲಾಗುತ್ತೆ.